In this video, I am explaining the PUC first year computer science lab program number 24th. In 24th program, they are given A or B, means one program is to find the individual letters from the string. We are accepting the string and stored in a dictionary, and then we can count the number of individual letters of the string. ಅದು ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಪ್ರೋಗ್ರಾಮ್ ಇದೆ. ಅವೆರಡರಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ನ ನೀವು ಬರಿಬೇಕು. 24th ಅಲ್ಲಿ ಎ ಆರ್ ಬಿ ಅಂತ ಇದೆ. ಏನಾದ್ರೂ ಬರಿಬಹುದು ಅಥವಾ ಬಿ ನಾದ್ರೂ ಬರಿಬಹುದು. ಈಗ ಫಸ್ಟಿಗೆ 24th ಎ ಪ್ರೋಗ್ರಾಮ್ ಏನಿದೆಯಪ್ಪ ಅಂದ್ರೆ, ಟು ಕ್ರಿಯೇಟ್ ಎ ಡಿಕ್ಷನರಿ ಫ್ರಮ್ ಎ ಸ್ಟ್ರಿಂಗ್. ಅಂದ್ರೆ ಒಂದು ಸ್ಟ್ರಿಂಗ್ ನ ತಗೋಬೇಕು, ಆ ಸ್ಟ್ರಿಂಗ್ ಅಲ್ಲಿ ನಾವು ಅದನ್ನ ಡಿಕ್ಷನರಿ ಒಳಗ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದ್ದಾದ್ಮೇಲೆ ಇಂಡಿವಿಜುವಲ್ ಲೆಟರ್ಸ್ ನ ಆ ಡಿಕ್ಷನರಿಯಲ್ಲಿ ಬರ್ತಕ್ಕಂತ ಅಥವಾ ಆ ಸ್ಟ್ರಿಂಗ್ ಅಲ್ಲಿ ಬರ್ತಕ್ಕಂತ ಇಂಡಿವಿಜುವಲ್ ಲೆಟರ್ಸ್ ನ ನಾವೇನ್ ಮಾಡ್ಬೇಕು, ಕೌಂಟ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಜನರಲ್ ಎಕ್ಸಾಂಪಲ್ ತೋರಿಸ್ತೀನಿ. ಎ ಬಿ ಸಿ ಅಂತ ಇತ್ತು ಅಂತ ಅನ್ಕೊಂಡ್ರಿ. ಇಲ್ಲಿ ಎ ಬಿ ಸಿ ಅನ್ನೋದು ಒಂದು ಸ್ಟ್ರಿಂಗ್. ಈ ಸ್ಟ್ರಿಂಗ್ ಅಲ್ಲಿ ಎ ಅನ್ನೋ ಕ್ಯಾರೆಕ್ಟರ್ಸ್ 2 ಟೈಮ್ಸ್ ಬಂದಿದೆ, ಬಿ ಕ್ಯಾರೆಕ್ಟರ್ 2 ಟೈಮ್ಸ್ ಬಂದಿದೆ, ಸಿ ಅನ್ನೋ ಲೆಟರ್ ಕೂಡ 2 ಟೈಮ್ಸ್ ಬಂದಿದೆ. ಸೊ ಈ ಡಿಕ್ಷನರಿಯಲ್ಲಿ ಎ 2, ಬಿ 2, ಸಿ 2 ಅಂದ್ರೆ ಆಯಾ ಲೆಟರ್ ಎಷ್ಟು ಸರಿ ಬಂದಿದೆ ಅನ್ನೋದನ್ನ ನಾವು ಪ್ರಿಂಟ್ ಮಾಡಬೇಕು. ಇದನ್ನ ಯಾವ ರೀತಿ ಬರೆಯೋದು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಫಸ್ಟಿಗೆ ಇಲ್ಲಿ ನಾವು ಒಂದು ಸ್ಟ್ರಿಂಗ್ ಬೇಕಾಗಿರೋದ್ರಿಂದ ಸ್ಟ್ರಿಂಗ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಒಂದು ಎಸ್ ಅನ್ನೋ ವೇರಿಯೇಬಲ್ ನ ತಗೊಂತೀನಿ. ಎಸ್ ವೇರಿಯೇಬಲ್ ಅಲ್ಲಿ ಇನ್ಪುಟ್ ನಮಗೆ ಇಲ್ಲಿ ಡಿಜಿಟ್ಸ್ ಬೇಕಾದಾಗ ಮಾತ್ರ ಇಂಟೀಜರ್ ಡಾಟಾ ಟೈಪ್ ನ ಮೆನ್ಷನ್ ಮಾಡ್ತೀವಿ. ಸ್ಟ್ರಿಂಗ್ ಬೇಕಾದಾಗ ಡೈರೆಕ್ಟ್ ಆಗಿ ನಾವು ಇನ್ಪುಟ್ ಅಂತ ಬರೆದ್ಬಿಟ್ರೆ ಸಾಕು. ಇನ್ಪುಟ್ ಎಂಟರ್ ಎ ಸ್ಟ್ರಿಂಗ್, ಎಂಟರ್ ಎ ಸ್ಟ್ರಿಂಗ್ ಅಂತೇಳಿ ಬರಿತೀನಿ. ನೆಕ್ಸ್ಟ್ ಡಬಲ್ ಕೋರ್ಸ್ ಓಪನ್ ಮಾಡಿದೆ, ಡಬಲ್ ಕೋರ್ಸ್ ಕ್ಲೋಸ್, ಪ್ಯಾರಂಥಸಿಸ್ ಕ್ಲೋಸ್. ಇವಾಗ ಏನಾಯ್ತು, ಒಂದು ಸ್ಟ್ರಿಂಗು ರೀಡ್ ಆಯ್ತು. ಸ್ಟ್ರಿಂಗ್ ರೀಡ್ ಆದ್ಮೇಲೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡಿಕ್ಷನರಿ ಒಳಗೆ ಹಾಕ್ಬೇಕು. ಅದನ್ನ ಜಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಎಂಟಿ ಡಿಕ್ಷನರಿನ ತೋರಿಸ್ತೀನಿ. ಎಂಟಿ ಡಿಕ್ಷನರಿ ಅಂದ್ರೆ ಫಾರ್ ಎಕ್ಸಾಂಪಲ್ DIC ಅಂದ್ರೆ ಡಿಕ್ಷನರಿ ಅಂತ ಇಸ್ ಈಕ್ವಲ್ ಟು, ಇಲ್ಲಿ ನಾವು ಡಿಕ್ಷನರೀಸ್ ನ ಮೆನ್ಷನ್ ಮಾಡೋದು ಫ್ಲವರ್ ಬ್ರಾಕೆಟ್ಸ್ ಅಥವಾ ಬ್ರೇಸಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಜಸ್ಟ್ ಒಂದು ಲೆಫ್ಟ್ ಬ್ರೇಸು ರೈಟ್ ಬ್ರೇಸ್ ಆಗ್ಬಿಟ್ರೆ ಇದನ್ನ ನಾವು ಎಂಟಿ ಡಿಕ್ಷನರಿ ಅಂತೇಳಿ ಕರಿತೀವಿ. ಇವಾಗ ಏನಾಯ್ತು, ಒಂದು ಸ್ಟ್ರಿಂಗ್ ಸ್ಟೋರ್ ಆಯ್ತು, ಸ್ಟ್ರಿಂಗ್ ಅನ್ನೋದು ಆ ಡಿಕ್ಷನರಿ ಒಳಗೆ ಬಂತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಫಾರ್ ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರಿತೀನಿ. ಯಾವ್ದಕ್ಕೆ ಅಂದ್ರೆ ಸ್ಟ್ರಿಂಗ್ ಅಲ್ಲಿ ಆ ಕ್ಯಾರೆಕ್ಟರ್ ಎಷ್ಟು ಸರಿ ಬಂದಿದೆ ಅಂತ ಕೌಂಟ್ ಮಾಡ್ಬೇಕಂದ್ರೆ ನಮಗೆ ಸ್ಟ್ರಿಂಗ್ ಅಲ್ಲಿ ನಂಬರ್ ಆಫ್ ಲೆಟರ್ಸ್ ಅಥವಾ ಸೀಕ್ವೆನ್ಸ್ ಆಫ್ ಲೆಟರ್ಸ್ ಇರೋದ್ರಿಂದ, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದನ್ನ ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲೇ ಬರಿಬೇಕು. ಫಾರ್ ಅಂತ ಬರೆದು ಒಂದು CH ಅಂತ ಬರಿತೀನಿ. ಇದು ಕ್ಯಾರೆಕ್ಟರ್ ಇನ್ ಎಸ್ ಅಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡಕ್ಕೆ ಫಾರ್ CH ಇನ್ ಎಸ್ ಅಂತ ಬರೆದು ನೆಕ್ಸ್ಟ್ ಕೋಲನ್ ನ ಬರಿತೀನಿ. ಯಾಕೆ ಕೋಲನ್ ಬರಿತೀವಿ ಅಂದ್ರೆ ಯಾವಾಗ್ಲೂ ಲೂಪಿಂಗ್ ಸ್ಟೇಟ್ಮೆಂಟ್ ಬರಲಿ ಅಥವಾ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬರಲಿ, ಅಟ್ ದಿ ಎಂಡ್ ಆಫ್ ದಿ ಲೈನ್ ಕೋಲನ್ ನ ಬರೀಲೇಬೇಕು. ನೆಕ್ಸ್ಟ್ ಫಾರ್ CH ಇನ್ ಎಸ್ ಆದ್ಮೇಲೆ ಲೂಪಿಂಗ್ ಸ್ಟೇಟ್ಮೆಂಟ್ ಆದ್ಮೇಲೆ ಇವಾಗ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀನಿ. ಕಂಡೀಷನಲ್ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಇಫ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಇಫ್ ದಟ್ CH ಅಂದ್ರೆ CH ಅನ್ನೋ ಕ್ಯಾರೆಕ್ಟರ್ ಇನ್ ಡಿಕ್ಷನರಿ, ಅದು ಡಿಕ್ಷನರಿ ಒಳಗೆ ಇದ್ರೆ ಅಂದ್ರೆ ಎಲ್ಲಾ ಸ್ಟ್ರಿಂಗು ನಮಗೆ ನಾವೇನ್ ಕೊಟ್ಟಿರ್ತೀವೋ ಅದು ಡಿಕ್ಷನರಿ ಒಳಗೆ ಇರ್ತದೆ. ಬಟ್ ಇಲ್ಲಿ ನಾವು ಏನ್ ಮಾಡ್ತೀವಿ, ಫಾರ್ CH ಇನ್ ಎಸ್ ಅಂದ್ರೆ ಒಂದೊಂದೇ ಸಿಂಗಲ್ ಲೆಟರ್ ನ ಸ್ಟ್ರಿಂಗ್ ಒಳಗಿಂದು ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಫ್ CH ಇನ್ ಡಿಕ್ಷನರಿ ಅಂದ್ರೆ ನಾವಿಲ್ಲಿ ಎಂಟಿ ಡಿಕ್ಷನರಿ ಅಂತ ತೋರಿಸ್ತೀವಲ್ಲ, ಆ ಎಂಟಿ ಡಿಕ್ಷನರಿ ಒಳಗ ನಾವ್ ಏನ್ ಸ್ಟ್ರಿಂಗ್ ಕೊಟ್ಟಿರ್ತೀವೋ ಅದು ಎಂಟರ್ ಆಗಿರ್ತದೆ. ಮತ್ತೆ ಕೋಲನ್ ಬರಿಬೇಕು. ಕಂಡೀಷನಲ್ ಸ್ಟೇಟ್ಮೆಂಟ್ ಬರ್ದಾಗ ಕೂಡ ಕೋಲನ್ ಬರಿಬೇಕು. ಆ ಕ್ಯಾರೆಕ್ಟರ್ ಡಿಕ್ಷನರಿ ಒಳಗಿದ್ರೆ ಇತ್ತಪ್ಪ ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಜಸ್ಟ್ ಡಿಕ್ಷನರಿ ಆಫ್ CH ಅಂದ್ರೆ ಡಿಕ್ಷನರಿ ಆಫ್ CH ಅಂದ್ರೆ ಫಸ್ಟ್ ಗೆ ಎಂಟಿ ಡಿಕ್ಷನರಿ ಇತ್ತು, ಎಂಟಿ ಡಿಕ್ಷನರಿ ಇದನ್ನ ಡಿಕ್ಷನರಿ ಆಫ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಡಿಕ್ಷನರಿ ಆಫ್ ಕ್ಯಾರೆಕ್ಟರ್ ಪ್ಲಸ್ 1, ಡಿಕ್ಷನರಿ ಆಫ್ ಕ್ಯಾರೆಕ್ಟರ್ ಪ್ಲಸ್ 1 ಅಂತೇಳಿ ಬರೀತೀನಿ. ಅಂದ್ರೆ ಅದು
ಇನ್ಕ್ರಿಮೆಂಟ್ ಆಗಂಗೆ ಆ ಕ್ಯಾರೆಕ್ಟರ್ ಅದ್ರೊಳಗೆ ಇತ್ತಂದ್ರೆ ಅದೇನ್ ಮಾಡುತ್ತೆ ಇನ್ಕ್ರಿಮೆಂಟ್ +1 ಅಂದ್ರೆ ಡಿಕ್ಷನರಿ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಡಿಕ್ಷನರಿ ಆಫ್ ಕ್ಯಾರೆಕ್ಟರ್ +1 ಅಂತೇಳಿ ಬರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಸ್ ಪಾರ್ಟ್. ಇಫ್ ಒಂದೇ ಟೈಮ್ ಇತ್ತು ಅಂತಂದ್ರೆ ಆ ಡಿಕ್ಷನರಿ ಒಳಗೆ ಆ ಕ್ಯಾರೆಕ್ಟರ್ ಒಂದೇ ಸಿಂಗಲ್ ಟೈಮ್ ಬಂದಿತ್ತಂದ್ರೆ ಅಲ್ಲಿ ಏನ್ ಮಾಡ್ತೀವಿ ಡಿಕ್ಷನರಿ ಆಫ್ CH ಈಸ್ ಈಕ್ವಲ್ ಟು 1 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಮೋರ್ ದ್ಯಾನ್ ಒನ್ ಟೈಮ್ ಬಂದ್ರೆ ಆ ಡಿಕ್ಷನರಿ ಆಫ್ ಕ್ಯಾರೆಕ್ಟರ್ ಇನ್ಕ್ರಿಮೆಂಟ್ ಹಾಕಂತ ಹೋಗುತ್ತೆ, ಯಾವುದು +1 ತರ. ಇಲ್ಲ ಅದು ಬರ್ಲಿಲ್ಲಪ್ಪ ಅಂತ ಅಂದ್ರೆ ಅಥವಾ ಅದು ಆ ಕ್ಯಾರೆಕ್ಟರ್ ಡಬಲ್ ಟೈಮ್ ಬಂದಿಲ್ಲ ಅಂದ್ರೆ ಓನ್ಲಿ ಅದೇನ್ ಮಾಡುತ್ತೆ ಡಿಕ್ಷನರಿ ಆಫ್ ಆ ಕ್ಯಾರೆಕ್ಟರ್ನ ಒನ್ ಟೈಮ್ ಮಾತ್ರ ತೋರಿಸುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಪ್ರಿಂಟ್ ಅಂತ ಬರೆದು ಆ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಡಿಕ್ಷನರಿ DIC ಅಷ್ಟೇ ಬರೆದ್ಬಿಟ್ರೆ ಡಿಕ್ಷನರಿ ಅಂತ ಬರೆದ್ಬಿಟ್ರೆ ಏನಾಗುತ್ತೆ ಅದು ಪ್ರಿಂಟ್ ಆಗುತ್ತೆ. ಈಗ ಇದನ್ನ ಪ್ರೋಗ್ರಾಮ್ನ ಆಲ್ರೆಡಿ ನಾವು ಸೇವ್ ಮಾಡಿದೀನಿ. ಸೇವ್ ಮಾಡೋದ್ರಿಂದ 24 ಅಂತ ಇದೆ. ಇಲ್ಲ ಅಂದ್ರೆ ರನ್ ಮಾಡೆಲ್ ಕೊಟ್ಟಾಗ ಏನಾಗುತ್ತೆ ಅದು ಸೇವ್ ಮಾಡಕ್ ಕೇಳುತ್ತೆ, ಸೇವ್ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಸೇವ್ ಮಾಡಿದ್ದೀನಿ. ಎಂಟರ್ ಎ ಸ್ಟ್ರಿಂಗ್ ಅಂತ ಕೇಳಿದೆ. ಎಂಟರ್ ಎ ಸ್ಟ್ರಿಂಗ್ ಅಲ್ಲಿ ನಾನು ಫಸ್ಟ್ ನಿಮಗೆ ಏನ್ ತೋರಿಸ್ತೀನಿ ಅಂದ್ರೆ ಅವಾಗ ಏನ್ ತೋರಿಸಿದ್ನಲ್ಲ ABC ಅಂತ ಅದನ್ನೇ ತೋರಿಸ್ತೀನಿ. ABC ಅಂತ ತೋರಿಸ್ತೀನಿ. ಈಗ ನಮಗೇನ್ ಬರಬೇಕು A 2 ಟೈಮ್ ಇದೆ, B 2 ಟೈಮ್ಸ್ ಇದೆ, C 2 ಟೈಮ್ಸ್ ಇದೆ. ನಮಗೆ ಅದು ಎಷ್ಟು ಟೈಮ್ಸ್ ಇದೆ ಅನ್ನೋದು ಕೂಡ ಪ್ರಿಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ABC ಅಂತ ಅಥವಾ BC ಅಂತ ಕೊಡೋಣ. ಉಲ್ಟಾ ನೋಡ್ಲಿ ಔಟ್ಪುಟ್ ನಮಗೆ A ಕ್ಯಾರೆಕ್ಟರ್ ಸಿಂಗಲ್ ಕೋಟ್ ಅಲ್ಲಿ A ಅಂದ್ರೆ ಫಸ್ಟ್ ಕೊಟ್ಟಿರೋ ಕ್ಯಾರೆಕ್ಟರ್ A 3 ಟೈಮ್ಸ್ ಬಂದಿದೆ ಅಂತ. ನೆಕ್ಸ್ಟ್ B ಅನ್ನೋ ಕ್ಯಾರೆಕ್ಟರ್ 3 ಟೈಮ್ಸ್ ಬಂದಿದೆ ಅಂತ ಅರ್ಥ. C ಅನ್ನೋ ಕ್ಯಾರೆಕ್ಟರ್ 3 ಟೈಮ್ಸ್ ಬಂದಿದೆ ಅಂತ ಅರ್ಥ. ಇದನ್ನ ನಾವು ಇನ್ನೊಂದು ಔಟ್ಪುಟ್ ನ ನೋಡೋಣ ಅಂದ್ರೆ ಇದನ್ನ ಜಸ್ಟ್ ನಾನು ಅದನ್ನ ರನ್ ಮಾಡಲು ಕೊಡ್ತೀನಿ. ಇಲ್ಲಿ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ. ಅದನ್ನ ನಾವು ಈ ಔಟ್ಪುಟ್ ಸ್ಕ್ರೀನ್ ನ ಕ್ಲೋಸ್ ಮಾಡಿದ್ರೆ ಹೊಸ ಔಟ್ಪುಟ್ ಸ್ಕ್ರೀನ್ ಬರುತ್ತೆ. ಇಲ್ಲ ಅಂದ್ರೆ ಇನ್ಪುಟ್ ಹೋಗಿ ಮತ್ತೆ ರನ್ ಮಾಡಿದ್ರೆ ಅಲ್ಲೇ ತೋರಿಸುತ್ತೆ. ಈಗ ಎಂಟರ್ ಎ ಸ್ಟ್ರಿಂಗ್ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ PUC CS ಅಂತ ಬರಿತೀನಿ. ಫಸ್ಟ್ PUC CS ಅಂತ ಬರಿತೀನಿ. ಇಲ್ಲಿ ನೋಡ್ರಿ ಫಸ್ಟ್ ಅನ್ನೋದು 1 ಅನ್ನೋದು 1 ಟೈಮ್ ಬಂದಿದೆ, S ಅನ್ನೋದು 2 ಟೈಮ್ಸ್ ಇದಾವೆ, T ಅನ್ನೋದು 1 ಟೈಮ್. ಇಲ್ಲಿ ನಮಗೆ ಬ್ಲಾಂಕ್ ಸ್ಪೇಸ್ ಇದೆ. ಈ ಸ್ಪೇಸ್ ಕೂಡ ನಮಗೆ ಕೌಂಟ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ C ಅನ್ನೋದು ಕೂಡ 2 ಟೈಮ್ಸ್ ಇದೆ. ಯಾವ್ಯಾವ 2 ಟೈಮ್ಸ್ ಇದಾವೋ ಅದು 2 ಟೈಮ್ ಅಂತ ಬರುತ್ತೆ. 1 ಟೈಮ್ ಇರೋದು 1 ಟೈಮ್ ಬರುತ್ತೆ. ಎಂಟರ್ ಕೊಟ್ರೆ ಇಲ್ಲಿ ನಮಗೆ ತೋರಿಸುತ್ತೆ. ಇಲ್ಲಿ ನೋಡ್ರಿ 1 ಅಂದ್ರೆ ಫಸ್ಟ್ ಅಂತ ಇಲ್ಲಿ ಏನ್ ಬರ್ದಿವಲ್ಲ 1 ಟೈಮ್ ಇದೆ. S 2 ಟೈಮ್ಸ್ ಬಂದಿದಾವೆ. ನೆಕ್ಸ್ಟ್ ಅದೇ ರೀತಿ T 1 ಟೈಮ್. ಇಲ್ಲಿ ಅದಾದ್ಮೇಲೆ T ಆದ್ಮೇಲೆ ಇಲ್ಲಿ ಸ್ಪೇಸ್ ಇದೆ. ಸ್ಪೇಸ್ ಇರೋದು ಓನ್ಲಿ ಸಿಂಗಲ್ ಕೋಟ್ ಅಲ್ಲಿ ಸ್ಪೇಸ್ ಮತ್ತೆ ಕ್ಲೋಸ್ ಆಗಿದೆ. ಅಂದ್ರೆ ಆ ಸ್ಪೇಸ್ ಎಷ್ಟು ಸರಿ ಬಂದಿದೆ ಈ ವರ್ಡ್ ಅಲ್ಲಿ 2 ಟೈಮ್ಸ್ ಬಂದಿದೆ ಸೆಂಟೆನ್ಸ್ ಅಲ್ಲಿ, ಹಂಗಾಗಿ 2 ಟೈಮ್ಸ್ ತೋರಿಸಿದೆ. ನೆಕ್ಸ್ಟ್ P ಅನ್ನೋದು 1 ಟೈಮ್, U ಅನ್ನೋದು 1 ಟೈಮ್, C ಅನ್ನೋದು 2 ಟೈಮ್ಸ್. ಇಲ್ಲಿ ಆಲ್ರೆಡಿ S ಮತ್ತೆ ಬ್ಲಾಂಕ್ ಸ್ಪೇಸ್ ಆಲ್ರೆಡಿ ಬಂದಿದೆ. ಈ ತರ ನಮಗೆ ಇದು ಯಾವ್ದಂದ್ರೆ 24th A ಪ್ರೋಗ್ರಾಮ್ accepting a string and count the number of characters in a string, individual characters in a string. ಅದರಲ್ಲಿ ಅವಾಗಲೇ ನಾವು 24th A ಪ್ರೋಗ್ರಾಮ್ ಒಂದು ಸ್ಟ್ರಿಂಗ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ಸ್ಟ್ರಿಂಗ್ ಅಲ್ಲಿ ಬರ್ತಕ್ಕಂಥ ಇಂಡಿವಿಜುವಲ್ ಕ್ಯಾರೆಕ್ಟರ್ ನ ಎಷ್ಟು ಟೈಮ್ ಬಂದಿವೆ ಅಂತ ಹೇಳಿ ಪ್ರಿಂಟ್ ಮಾಡಿದ್ವಿ. ಈ ಇದರಲ್ಲಿ ನಾವೇನ್ ಮಾಡೋಣ 24th B ಪ್ರೋಗ್ರಾಮ್. 24th B ಪ್ರೋಗ್ರಾಮ್ ಏನ್ ಹೇಳುತ್ತಂದ್ರೆ ಕ್ರಿಯೇಟ್ ಎ ಡಿಕ್ಷನರಿ ವಿತ್ ರೋಲ್ ನಂಬರ್. ಅಂದ್ರೆ ಒಂದು ಪೈಥಾನ್ ಪ್ರೋಗ್ರಾಮ್ ಬರೀಬೇಕು. ಆ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಡಿಕ್ಷನರಿ ಕ್ರಿಯೇಟ್ ಮಾಡಬೇಕು. ಏನೇನ್ ಇರಬೇಕು ಡಿಕ್ಷನರಿ ಒಳಗಂದ್ರ ರೋಲ್ ನಂಬರು, ನೇಮು ಮತ್ತೆ ಮಾರ್ಕ್ಸ್ ಆಫ್ n ಸ್ಟೂಡೆಂಟ್ಸ್. ಅಂದ್ರೆ ಸ್ಟೂಡೆಂಟ್ಸ್ ಎಷ್ಟು ತಗೊಂಡಿರ್ತೀವೋ ಎಷ್ಟು ಸ್ಟೂಡೆಂಟ್ಸ್ ನೇಮ್ ಇರಬೇಕು, ಮಾರ್ಕ್ಸ್ ಇರಬೇಕು ಮತ್ತೆ ರೋಲ್ ನಂಬರ್ ಇರಬೇಕು. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಜಸ್ಟ್ ಏನ್ ಪ್ರಿಂಟ್ ಮಾಡ್ಬೇಕಂದ್ರೆ ಡಿಸ್ಪ್ಲೇ ದ ನೇಮ್ಸ್ ಆಫ್ ಅ ಸ್ಟೂಡೆಂಟ್ ಹೂ ಹ್ಯಾವ್ ಗಾಟ್ ಮಾರ್ಕ್ಸ್ ಮೋರ್ ದ್ಯಾನ್ 75 ಗಿಂತ ಮಾರ್ಕ್ಸ್ ನ ಜಾಸ್ತಿ ಯಾರು ತೆಗ್ದಾರೋ ಅವ್ರದ್ದು ಲಿಸ್ಟ್ ನ ನಾವು ಪ್ರಿಂಟ್ ಮಾಡಬೇಕು. ಈಗ ಫಸ್ಟಿಗೆ ಇಲ್ಲಿ ನಾವು ಫಸ್ಟ್ ಇದನ್ನು ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಒಂದು n ವ್ಯಾಲ್ಯೂ ತಗೊಂತೀವಿ. n ವ್ಯಾಲ್ಯೂ ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಸ್ಟೂಡೆಂಟ್ ನಂಬರ್ಸ್ ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್ ಲಿಸ್ಟ್ ಬೇಕು ಅನ್ನೋದನ್ನ ತಗೊಳ್ತೀವಿ. ಸೊ ಇಲ್ಲಿ ಡಿಜಿಟ್ಸ್ ತಗೊಳ್ಳೋದ್ರಿಂದ ಇಂಟ್ ಅಂತ ಬರಿತೀನಿ. ಇಂಟ್ ಇನ್ಪುಟ್ ಅಂತ ಬರೆದು ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬರಿತೀನಿ. ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್. ನೆಕ್ಸ್ಟ್ n ವ್ಯಾಲ್ಯೂ ತಗೊಂಡ್ಮೇಲೆ
ಇಲ್ಲಿ ನಾನೇನ್ ಮಾಡ್ತೀನಿ, ರಿಸಲ್ಟ್ ಅಂತ ಹೇಳಿ ಒಂದು ಎಂಟಿ ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೊತೀನಿ. ರಿಸಲ್ಟ್ ಅಂತ ಅಂದ್ರೆ ನಮಗೆ ಲಾಸ್ಟಿಗೆ ರಿಸಲ್ಟ್ ಅದು ಪ್ರಿಂಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಎಂಟಿ ಡಿಕ್ಷನರಿನ ತಗೊಂಡಿದೀನಿ. ನೆಕ್ಸ್ಟ್ ಲೂಪಿಂಗ್ ಸ್ಟೇಟ್ಮೆಂಟ್ ತಗೊಳ್ತೀನಿ. ಲೂಪಿಂಗ್ ಸ್ಟೇಟ್ಮೆಂಟ್ ಯಾಕಪ್ಪ ಅಂದ್ರೆ ಇಲ್ಲಿ ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳೋದ್ರಿಂದ ನಮಗೆ ಲೂಪಿಂಗ್ ಬೇಕು. ಹಂಗಾಗಿ ಫಾರ್ ಐ ಇನ್ ರೇಂಜ್ ಆಫ್ ಎನ್, ಐ ಇನ್ ರೇಂಜ್ ಆಫ್ ಎನ್ ಅಂತ ಬರೀತೀನಿ. ಐ ಇನ್ ರೇಂಜ್ ಆಫ್ ಎನ್ ಅಂದ್ರೆ ಫಸ್ಟ್ ಐ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ 1 ಇರುತ್ತೆ, ಅದಾದ್ಮೇಲೆ 2 ಸ್ಟೂಡೆಂಟ್ 1 ಡೀಟೇಲ್ಸ್, ಸ್ಟೂಡೆಂಟ್ 2 ಡೀಟೇಲ್ಸ್ ಅಂತ ಬೇಕಲ್ಲ. ಹಂಗಾಗಿ ಫಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ ಎನ್, ಎಷ್ಟು ಎನ್ ವ್ಯಾಲ್ಯೂ ತಗೊಂಡಿರ್ತೀವೋ ಅಲ್ಲಿವರೆಗೂ ಅಂತೇಳಿ. ಐ ವ್ಯಾಲ್ಯೂ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, 1 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಫಾರ್ ಐ ಇನ್ ರೇಂಜ್ 1 ಅಂತ ಬರೆದ್ಮೇಲೆ ಪ್ರಿಂಟ್ ಎಂಟರ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ ನಂಬರ್ ಅಂತ ಬರ್ತೀವಿ. ಪ್ರಿಂಟ್ ಅಂತ ಬರೆದು ಎಂಟರ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್, ಎಂಟರ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ ಅಂತ ಬರೆದು ಇಲ್ಲಿ ನಾನು ಡಬಲ್ ಕೋಡ್ಸ್ ಬರೆದು I+1 ನ ಬರಿತೀನಿ. I+1 ಬರೆಯೋ ಉದ್ದೇಶ ಏನಂದ್ರೆ ಅದು ಇನ್ಕ್ರಿಮೆಂಟ್ ಆಗಲಿ ಅಂತ. ನೆಕ್ಸ್ಟ್ ಇಲ್ಲಿ I+1 ಕೊಟ್ಟಿನಿ. ಪ್ರಿಂಟ್ ಎಂಟರ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ 1 ಅಂತ ಬರುತ್ತೆ ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ರೋಲ್ ನಂಬರ್ ಬರಿತೀನಿ. ರೋಲ್ ನಂಬರ್ ಇಸ್ ಈಕ್ವಲ್ ಟು ಫಸ್ಟ್ ಆರ್ ನಂಬರ್ ಅಂತೇಳಿ ಬರಿತೀನಿ. ಆರ್ ನಂಬರ್ ಅಥವಾ ಜಸ್ಟ್ ಆರ್ ನಂಬರ್ ಇಸ್ ಈಕ್ವಲ್ ಟು ಅಂತ ಬರೆದು ಇಲ್ಲಿ ಏನ್ ಮಾಡ್ತೀನಿ, ನಮಗೆ ರೋಲ್ ನಂಬರ್ ಬೇಕಾಗಿರೋದ್ರಿಂದ ಡಿಜಿಟ್ ಅಥವಾ ಕ್ಯಾರೆಕ್ಟರ್ಸ್ ತಗೊಂತೀವಿ ಅಥವಾ ಆಲ್ಫಾ ನ್ಯೂಮೆರಿಕ್ ಕ್ಯಾರೆಕ್ಟರ್ಸ್ ತಗೊಂತೀವಿ. ಸೊ ಇಂಟ್ ಆಫ್ ಇನ್ಪುಟ್ ರೋಲ್ ನಂಬರ್ ಅಂತ ಬರೀತೀವಿ. ಇಂಟ್ ಆಫ್ ಇನ್ಪುಟ್ ಅಂತ ಬರೆದು ಡಬಲ್ ಕೋಟ್ಸ್ ಅಲ್ಲಿ ರೋಲ್ ನಂಬರ್, ಡಬಲ್ ಕೋಟ್ಸ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಪ್ಯಾರಂಥಸಿಸ್ ಕ್ಲೋಸ್ ಮಾಡ್ತೀನಿ. ಇವಾಗ ಏನಾಯ್ತು, ರೋಲ್ ನಂಬರ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಎಸ್ ನೇಮ್ ಅಂದ್ರೆ ಸ್ಟೂಡೆಂಟ್ ನೇಮ್. ಸ್ಟೂಡೆಂಟ್ ನೇಮ್ ಇಸ್ ಈಕ್ವಲ್ ಟು ಇಲ್ಲಿ ಏನ್ ತಗೊಳ್ತೀನಿ, ಇನ್ಪುಟ್ ಆಫ್ ಸ್ಟೂಡೆಂಟ್ ನೇಮ್ ಡಬಲ್ ಕೋಟ್ಸ್ ಅಲ್ಲಿ ಸ್ಟೂಡೆಂಟ್ ನೇಮ್ ಅಂತೇಳಿ ಬರಿತೀನಿ. ನೆಕ್ಸ್ಟ್ ಡಬಲ್ ಕೋಟ್ಸ್ ಕ್ಲೋಸ್, ಡಬಲ್ ಪ್ಯಾರಂಥಸಿಸ್ ಸಿಂಗಲ್ ಪ್ಯಾರಂಥಸಿಸ್ ಕ್ಲೋಸ್. ನೆಕ್ಸ್ಟ್ ಅದೇ ರೀತಿ ಏನ್ ಬೇಕು, ಇನ್ನೊಂದು ನಮಗೆ ಮಾರ್ಕ್ಸ್ ಬೇಕು. ಮಾರ್ಕ್ಸ್ ಅನ್ನೋದನ್ನು ಕೂಡ ಪ್ರಿಂಟ್ ಮಾಡ್ತೀವಿ. ಮಾರ್ಕ್ಸ್ ಇಸ್ ಈಕ್ವಲ್ ಟು ಇಂಟ್ ಆಫ್, ಇಲ್ಲಿ ನಮಗೆ ಇಂಟೀಜರ್ ಡಾಟ್ ಟೈಪ್ ಅಂದ್ರೆ ಡಿಜಿಟ್ಸ್ ಇರೋದ್ರಿಂದ ಇನ್ಪುಟ್ ಅಂತ ಬರೆದು ಅದರೊಳಗಡೆ ಮಾರ್ಕ್ಸ್ ಆಫ್ ಎ ಸ್ಟೂಡೆಂಟ್ ಅಥವಾ ಜಸ್ಟ್ ಮಾರ್ಕ್ಸ್ ಅಂತ ಹೇಳಿ ಬರಿತೀನಿ. ಮಾರ್ಕ್ಸ್ ಬರೆದು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಡಬಲ್ ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಅಲ್ಲಿ ನಾನು ರಿಸಲ್ಟ್ ಅಂತ ಒಂದು ಎಂಟಿ ಡಿಕ್ಷನರಿ ಬರ್ತಿದ್ದೆ. ಇಲ್ಲಿ ನಾವೇನ್ ತಗೊಂಡಿರ್ತೀವಲ್ಲ ಅವೆಲ್ಲವೂ ಪ್ರಿಂಟ್ ಆಗಬೇಕು. ಸೊ ನಾನು ಏನ್ ಮಾಡ್ತೀನಿ, ರಿಸಲ್ಟ್ ಅಂತ ಬರೆದು ರಿಸಲ್ಟ್ ಆಫ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಆಫ್ ರೋಲ್ ನಂಬರ್ result of roll number is equal to s name comma marks. s name comma marks ಅಂದ್ರೆ ರೋಲ್ ನಂಬರ್ ಬರೀಬೇಕು. ರೋಲ್ ನಂಬರ್ ಆದ್ಮೇಲೆ ಎಸ್ ನೇಮ್, ಆ ರೋಲ್ ನಂಬರ್ದು ನೇಮು ಮತ್ತೆ ಮಾರ್ಕ್ಸ್ ಪ್ರಿಂಟ್ ಆಗಬೇಕು. ಅದಕ್ಕೆ ನಾವೇನ್ ಮಾಡಿದ್ವಿ, ರಿಸಲ್ಟ್ ಆಫ್ ರೋಲ್ ನಂಬರ್ ಇಸ್ ಈಕ್ವಲ್ ಟು ಎಸ್ ನೇಮ್ ಕಮಾ ಮಾರ್ಕ್ಸ್ ಅಂತ ಹೇಳಿ ಬರೆದ್ವಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇದನ್ನ ಏನ್ ಬಂದಿರುತ್ತೋ ಅದನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಅಂತ ಬರೆದು ಪ್ರಿಂಟ್ ಕೊಟ್ಟು ರಿಸಲ್ಟ್ ಅಂತ ಕೊಡ್ತೀನಿ. ಇವಾಗ ಏನಾಗುತ್ತೆ, ಅಲ್ಲಿ ಏನು ನಾವು ಸ್ಟೋರ್ ಮಾಡಿರ್ತೀವಲ್ಲ ರಿಸಲ್ಟ್ ಆಫ್ ರೋಲ್ ನಂಬರ್ ಇಸ್ ಈಕ್ವಲ್ ಟು ಎಸ್ ನೇಮ್ ಕಮಾ ಮಾರ್ಕ್ಸ್, ಅದು ನಮ್ಮ ಡಿಕ್ಷನರಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಪ್ರಿಂಟ್ ರಿಸಲ್ಟ್ ಅಂತ ಬರೆದ್ವಿ. ಪ್ರಿಂಟ್ ರಿಸಲ್ಟ್ ಅಂತ ಬರೆದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ಅವ್ರು ಕೇಳಿರೋದೇನು, ಹೂ ಗಾಟ್ ಮೋರ್ ದ್ಯಾನ್ 75 ಮಾರ್ಕ್ಸ್ ಸ್ಟೂಡೆಂಟ್ ನೇಮ್ಸ್ ಬೇಕು. ಸೊ ನಾನು ಜಸ್ಟ್ ಪ್ರಿಂಟ್ ಅಂತ ಬರೀತೀನಿ. ಪ್ರಿಂಟ್ ಬರೆದು ಡಬಲ್ ಕೋಟ್ಸ್ ಅಲ್ಲಿ ಸ್ಟೂಡೆಂಟ್ ನೇಮ್ಸ್
ಅಥವಾ ನೇಮ್ಸ್ ಆಫ್ ದಿ ಸ್ಟೂಡೆಂಟ್ ಅಂತ ಬರುತ್ತೆ. ಸ್ಟೂಡೆಂಟ್ ನೇಮ್ಸ್ who got above 75 marks. ಸ್ಟೂಡೆಂಟ್ ನೇಮ್ಸ್ who got above 75 marks ಅಂತ ಬರ್ದು ಅಥವಾ ಬರ್ದು ಏನ್ ಮಾಡ್ತೀನಿ, ಜಸ್ಟ್ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟ ಮೇಲೆ ಇವಾಗ ನಾವೇನ್ ಮಾಡ್ಬೇಕು, 75 ಗಿಂತ ಯಾರು ಜಾಸ್ತಿ ತೆಗೆದಾರೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಬೇಕಂದ್ರೆ ಅಗೇನ್ ವಿ ಹ್ಯಾವ್ ಟು ಯೂಸ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಬೇಕು. ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್ ಇರೋದ್ರಿಂದ ಇಲ್ಲಿ ಅಗೇನ್ ವಿ ಹ್ಯಾವ್ ಟು ಯೂಸ್ ದ ಲೂಪಿಂಗ್ ಸ್ಟೇಟ್ಮೆಂಟ್. ಲೂಪಿಂಗ್ ಸ್ಟೇಟ್ಮೆಂಟ್ ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಫಾರ್ ಅಂತ ಬರೆದು ಫಾರ್ ಸ್ಟೂಡೆಂಟ್ ಇನ್ ರಿಸಲ್ಟ್, ಜಸ್ಟ್ ಒಂದು ನಾನು ಏನ್ ಮಾಡ್ತೀನಿ ವೇರಿಯಬಲ್, ಅಂದ್ರೆ ಅಲ್ಲಿ ಏನು ಸ್ಟೂಡೆಂಟ್ 1 2 3 ತಗೊಂಡಿರ್ತೀವಲ್ಲ, ಸ್ಟೂಡೆಂಟ್ ಇನ್ ರಿಸಲ್ಟ್ ಆ ವ್ಯಾಲ್ಯೂ ತಗೊಳ್ತೀನಿ. ಸ್ಟೂಡೆಂಟ್ ಇನ್ ರಿಸಲ್ಟ್ ಕೋಲನ್, ಇಲ್ಲಿ ನಾನು ಚೆಕ್ ಮಾಡಬೇಕು. ಇಫ್ ಕಂಡೀಷನ್ ಬರ್ದು ಇಫ್ ರಿಸಲ್ಟ್ ಆಫ್ ಸ್ಟೂಡೆಂಟ್ 1, if result of student 1 is greater than 75 or greater than or equal to 75 ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ, ರಿಸಲ್ಟ್ ಆಫ್ ಸ್ಟೂಡೆಂಟ್ ಅಂದ್ರೆ ಸ್ಟೂಡೆಂಟ್ 1 2 3 ಅಂತ ತಗೊಂಡಿರ್ತೀವಲ್ಲ ಅದು, ನೆಕ್ಸ್ಟ್ ಇಲ್ಲಿ 1 ಅಂತ ತಗೊಳ್ತೀನಿ. ಇದು ಏನಾಗುತ್ತೆ, ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ above is greater than equal to 75, ಇಲ್ಲಿ ಕೋಲನ್ ನ ಬರೀಬೇಕು. ಕೋಲನ್ ಬರ್ದು, ಯಾಕಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಗೆ ಯಾವಾಗ್ಲೂ ಕೋಲನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಪ್ರಿಂಟ್ ಬರೀಬೇಕು. ಪ್ರಿಂಟ್ ಆಫ್ ರಿಸಲ್ಟ್ ಅಂದ್ರೆ ನಾವೇನ್ ರಿಸಲ್ಟ್ ಚೆಕ್ ಮಾಡಿರ್ತೀವಲ್ಲ ಆ ರಿಸಲ್ಟ್ ಸ್ಟೂಡೆಂಟ್ ಆಫ್ 0, ಸ್ಟೂಡೆಂಟ್ ಆಫ್ 0 ಇಷ್ಟು ಬರೆದು ನಾವು ಈ ಪ್ರೋಗ್ರಾಮ್ ನ ಏನ್ ಮಾಡ್ಬೇಕು, ಸೇವ್ ಮಾಡ್ಬೇಕು. ಸೇವ್ ಮಾಡಿ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು. ರನ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ಏನ್ ಕೇಳುತ್ತೆ, ಎಕ್ಸ್ಪೆಕ್ಟೆಡ್. ಇಲ್ಲಿ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಗೆ ಕೋಲನ್ ಬರ್ದಿಲ್ಲ, ನೆಕ್ಸ್ಟ್ ಕೋಲನ್ ಬರ್ದೆ. ಈಗ ರನ್ ಮಾಡ್ತಾ ಇದೀನಿ. ರನ್ ಮಾಡಿದ್ಮೇಲೆ ಏನಾಗುತ್ತೆ, ಅಗೇನ್ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಬರ್ತದೆ. ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂದ್ರೆ ಇಲ್ಲಿ ನಾನು ಜಸ್ಟ್ ಪ್ರಿಂಟ್ ಅಲ್ಲಿ ಎಂಟರ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ ಅಂತ ಬರ್ದೀನಿ. I+1 ಬರ್ದಿನಲ್ಲ, ಇಲ್ಲಿ ಕಮ ಹಾಕ್ಬೇಕು. ಕಮ ಹಾಕಿಲ್ಲ, ಹಂಗಾಗಿ ಎರರ್ ಬಂದಿದೆ. ನೆಕ್ಸ್ಟ್ ಅಗೇನ್ ರನ್ ಮಾಡಬೇಕು. ಪ್ರೋಗ್ರಾಮ್ ನ ರನ್ ಮಾಡಿದಾಗ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳುತ್ತೆ. ಇಲ್ಲಿ ನಾನು 3 ಸ್ಟೂಡೆಂಟ್ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ರೋಲ್ ನಂಬರ್ ಕೇಳುತ್ತೆ 111. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಕೇಳುತ್ತೆ ರಾಮ್ ಕೊಡ್ತೀನಿ. ಮಾರ್ಕ್ಸು 76 ಕೊಡ್ತೀನಿ. ನೆಕ್ಸ್ಟ್ ಎಂಟರ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ 2, ರೋಲ್ ನಂಬರ್ 112, ಇಲ್ಲಿ ರಾಜ್ ಅಂತ ಕೊಡ್ತೀನಿ. ಇಲ್ಲಿ 58 ಕೊಡ್ತೀನಿ. ನೆಕ್ಸ್ಟ್ ಸ್ಟೂಡೆಂಟ್ 3 ಡೀಟೇಲ್ಸ್, ರೋಲ್ ನಂಬರು 113, ಸ್ಟೂಡೆಂಟ್ ನೇಮು ಇಲ್ಲಿ ಶ್ಯಾಮ್ ಅಂತ ಕೊಡ್ತೀನಿ. ಮಾರ್ಕ್ಸು 89 ಅಂತ ಕೊಡ್ತೀನಿ. ಈಗ ಏನ್ ಪ್ರಿಂಟ್ ಆಗ್ಬೇಕು ನಮಗೆ, ಇಲ್ಲಿ ಏನೇನ್ ನಾವು ಎಂಟ್ರಿ ಮಾಡಿದೀವೋ ಡೀಟೇಲ್ಸ್ ಅದೆಲ್ಲ ಒಂದು ಡಿಕ್ಷನರಿಯಲ್ಲಿ ಪ್ರಿಂಟ್ ಆಗ್ಬೇಕು. ಯಾಕಂದ್ರೆ ನಾವು ಪ್ರಿಂಟ್ ಅಂತ ಕೊಟ್ಟಿದ್ವಿ. ಇಲ್ಲಿ ನೋಡ್ರಿ, ಜಸ್ಟ್ ಪ್ರಿಂಟ್ ಅಂತ ಕೊಟ್ಟಿವಲ್ಲ, 111 ರೋಲ್ ನಂಬರ್ದು, ನೇಮ್ ರಾಮ್ 76, 112 ರಾಜು 58, 113 ಶ್ಯಾಮ್ 89. ಸ್ಟೂಡೆಂಟ್ ನೇಮ್ಸ್ ಹೂ ಗಾಟ್ ಅಬೌವ್ 75 ಮಾರ್ಕ್ಸ್, ರಾಮು ಮತ್ತೆ ಶ್ಯಾಮ್ ಇಬ್ರು ಏನ್ ಮಾಡಿದ್ದಾರೆ, 75ಗಿಂತ ಜಾಸ್ತಿ ತೆಗೆದಾರೆ. ಇಲ್ಲಿ ರಾಜ್ ಅನ್ನೋದು 58 ಐತೆ, ಹಂಗಾಗಿ 58 ಬರಲ್ಲ. ಈ ತರ ನಾವು ಪ್ರೋಗ್ರಾಮ್ ನ ಬರೆದು ಎಕ್ಸಿಕ್ಯೂಟ್ ನ ಮಾಡಬೇಕು. ಇಲ್ಲಿ ನಮ್ಗೇನ್ ಕಾಣ್ತಿದೆಯಲ್ಲ, ಇದು ಡಿಕ್ಷನರಿ ನಾವು ಹೆಂಗೆ ಕ್ರಿಯೇಟ್ ಮಾಡಿವೋ ಹಂಗೆ ಪ್ರಿಂಟ್ ಆಗಿದೆ. ಎಲ್ಲಿ ಅಂದ್ರೆ ಇಲ್ಲಿ ಇನ್ಪುಟ್ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ರಿಸಲ್ಟ್ ಅಂತ ತಗೊಂಡಿದೀವಿ. ಈ ರಿಸಲ್ಟ್ ರೋಲ್ ನಂಬರ್ ಇಸ್ ಈಕ್ವಲ್ ಟು ಎಸ್ ನೇಮ್ ಮಾರ್ಕ್ಸ್ ಅಂದ್ರೆ ಆ ರೋಲ್ ನಂಬರು, ಅದಾದ್ಮೇಲೆ ಅದಕ್ಕೆ ತಕ್ಕಂಗೆ ನೇಮು ಮಾರ್ಕ್ಸ್ ಪ್ರಿಂಟ್ ಆಗಬೇಕು. ಅದನ್ನ ಏನ್ ಮಾಡಿವಿ, ಪ್ರಿಂಟ್ ಮಾಡಿವಿ. ಸೊ ಇಲ್ಲಿ ನಮಗೆ ಅದು ಔಟ್ಪುಟ್ ಡಿಸ್ಪ್ಲೇ ಆಗ್ತಾ ಇದೆ ಈ ತರ. ಯಾವ ರೀತಿ ರೋಲ್ ನಂಬರ್ ಆದ್ಮೇಲೆ ಯಾವಾಗ್ಲೂ ಡಿಕ್ಷನರಿನಲ್ಲಿ ಈ ತರ ಕೋಲನ್ ಬರುತ್ತೆ.
ಅಂದ್ರೆ ಆ ಕ್ಯಾರೆಕ್ಟರ್ಸು ಅವು ಏನ್ ಕೊಟ್ಟಿರ್ತೀವಿ ಈ ತರ ಪ್ರಿಂಟ್ ಆಗುತ್ತೆ. ಇದು 24th A ಮತ್ತೆ B ಪ್ರೋಗ್ರಾಮ್. ಇಲ್ಲಿವರೆಗೂ ನಾನು ಟೋಟಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ಅಲ್ಲಿ ಬರ್ತಕ್ಕಂಥ 24 ಪ್ರೋಗ್ರಾಮ್ನು ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ದಲ್ಲಿ ಬರ್ತಕ್ಕಂಥ 24 ಪ್ರೋಗ್ರಾಮ್ಸ್ನು ನಾನು ಏನ್ ಮಾಡಿದೀನಿ, ವಿಡಿಯೋಸ್ ಮಾಡಿದೀನಿ. ಇದರಲ್ಲಿ ಯಾವ್ದಾದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು, ಅಥವಾ ಇನ್ನು ಏನಾದ್ರೂ ಕಮೆಂಟ್ ಮೂಲಕ ತೋರಿಸ್ಬೋದು, ಕಮೆಂಟ್ ಮಾಡ್ಬೋದು. ಅದಕ್ಕೂ ಮುಂಚೆ ಇವೆಲ್ಲಾ ವಿಡಿಯೋಸು ಅಥವಾ ಇಲ್ಲ ಎಲ್ಲಾ ಪ್ರೋಗ್ರಾಮ್ಸು ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಮತ್ತೆ ಈ ಗಣಕಲೋಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.